ಶಿವಕುಮಾರ್ಗೆ ಮತ್ತೆ ಬಂಧನ ಭೀತಿ ಎದುರಾಗಿದೆ ಅನ್ನುವ ಕುರಿತು ಬ್ರೇಕಿಂಗ್ ನ್ಯೂಸ್. ವಿಧಾನಸಭೆ ಬಜೆಟ್ ಅಧಿವೇಶನದ ಹೊತ್ತಲ್ಲೇ ಐಟಿ ಮತ್ತೊಮ್ಮೆ ಅಸ್ತ್ರವನ್ನ ಬೀಸಿದೆ. ಸಾಕ್ಷ್ಯ ನಾಶದ ಹೆಸರಿನಲ್ಲಿ ಡಿಕೆಶಿ ಬಂಧನಕ್ಕೆ ಮುಂದಾಗಿದೆಯಾ ಐಟಿ ಇಲಾಖೆ ಅನ್ನುವಂತಹ ಪ್ರಶ್ನೆ. ಇಡಿ ಪ್ರಕರಣ ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಡಿಕೆ ಶಿವಕುಮಾರ್. ಮೂಲ ಪ್ರಕರಣಕ್ಕೆ ತಡೆ ಕೋರಿ ಕೋರ್ಟ್ ಮೊರೆಯನ್ನ ಡಿಕೆ ಶಿವಕುಮಾರ್ ಅವರು ಹೋಗಿದ್ದಾರೆ. ಇಡಿ ಸಮನ್ಸ್ ಅನ್ನ ಮೊದಲ ಬಾರಿಗೆ ಜಾರಿ ಮಾಡಿತ್ತು ಡಿಕೆ ಶಿವಕುಮಾರ್ ಅವರ ಮೇಲೆ. ಸೊ ವಿಚಾರಣೆಗೆ ಹಾಜರಾಗಬೇಕು ಅಂತ ಕೂಡ ಹೇಳಿತ್ತು. ಈಗ ಮಗದೊಂದು ಬಾರಿ ಐಟಿ ಕೂಡ ಡಿಕೆಶಿ ಅವರ ಮೇಲೆ ಮುಗಿಬಿದ್ದಿದೆ ಅಂತಾನೆ ಹೇಳ್ಬೋದು. ಸಾಕ್ಷ್ಯ ನಾಶದ ವಿಚಾರವಾಗಿ ಡಿಕೆ ಶಿವಕುಮಾರ್ ಮತ್ತೊಮ್ಮೆ ಹಾಜರಾಗಬೇಕು ಅನ್ನುವಂತಹ ಬೇಡಿಕೆಯನ್ನ ಇಟ್ಟಿದೆ. ಹೆಚ್ಚಿನ ಅಪ್ಡೇಟ್ಸ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಮುರಳಿ ಅವರಿಂದ. ಮುರಳಿ, ಮಗದೊಮ್ಮೆ ಐಟಿ ಇಲಾಖೆ ಡಿಕೆ ಶಿವಕುಮಾರ್ ಅವರನ್ನ ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿದೆ. ಯಾವ ಪ್ರಕರಣಕ್ಕೋಸ್ಕರ, ಮುಂದೇನಾಗುತ್ತೆ? ಖಂಡಿತವಾಗಿಯೂ ಸಭಾ ಏನಂದ್ರೆ ಡಿಕೆ ಶಿವಕುಮಾರ್ ಅವ್ರನ್ನ ಕಟ್ಟಾಕ್ಬೇಕು ಅಂತ ಹೇಳಿ ಸಾಕಷ್ಟು ತಯಾರಿಯನ್ನ ಸಹ ಮಾಡ್ತಿರೋಂಥದ್ದು. ಎರಡು ತನಿಖಾ ಸಂಸ್ಥೆಗಳು ಸಹ ತುಂಬಾ ಹುರ್ಸಿನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಈಗ ಗೊತ್ತಾಗ್ತಿರೋಂಥದ್ದು. ಐಟಿ ಇಲಾಖೆ ಮತ್ತು ಇಡಿ ಇಲಾಖೆ ಎರಡೂ ಸಹ ತನಿಖೆನ ನಡೆಸ್ತಾ ಇದಾವೆ. ಅದರಲ್ಲಿ ಪ್ರಮುಖವಾಗಿ ಇಡಿ ಇಲಾಖೆಯವರು ಅಂದ್ರೆ ಕಳೆದ ಒಂದು ವಾರದ ಹಿಂದೆ ಒಂದು ಸಮನ್ಸನ್ನ ನೀಡಿದ್ರು, ವಿಚಾರಣೆಗೆ ಹಾಜರಾಗುವಂತೆ ಏನು ಸಮನ್ಸನ್ನ ನೀಡಿದ ಹಿನ್ನೆಲೆಯಲ್ಲಿ 4ನೇ ಪ್ರಕರಣ ಏನಿತ್ತು ಆ ಪ್ರಕರಣನ ರದ್ದತಿಗೆ ಈಗ ಏನಂದ್ರೆ ರಿಟ್ ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ಅಂದ್ರೆ ಡಿಕೆ ಶಿವಕುಮಾರ್ ಅವರು ಸಹ ಕಾನೂನು ಪರವಾಗಿ ಹೋರಾಟನ ನಡೆಸ್ತಾ ಇದ್ದಾರೆ. ಜೊತೆ ನಿರೀಕ್ಷಣಾ ಜಾಮೀನಿಗೂ ಸಹ ಅರ್ಜಿಯನ್ನ ಸಲ್ಲಿಸ್ತಾ ಇರುವಂತದ್ದು. ಈ ಬೆನ್ನಲ್ಲೇ ಐಟಿ ಅಧಿಕಾರಿಗಳು ಸಾಕ್ಷ್ಯನಾಶ ಪ್ರಕರಣದಲ್ಲಿ ಮತ್ತೊಂದು ಆಕ್ಷೇಪಣೆಯನ್ನ ಸಲ್ಲಿಸಿದ್ದಾರೆ, ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ. ಅಂದ್ರೆ ಒಂದು ರೀತಿಯಲ್ಲಿ ಎರಡು ತನಿಖಾ ಸಂಸ್ಥೆಗಳು ಒಂದಾದ ನಂತರ ಇನ್ನೊಂದು ತನಿಖೆಯನ್ನ ಮಾಡ್ಲಿಕ್ಕೆ ಹಿಂದು ಮುಂದೆ ಬೀಳ್ತಾ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಒಂದು ರೀತಿಯಲ್ಲಿ ಈ ಐಟಿ ದಾಳಿ ಪ್ರಕರಣ ಏನಿತ್ತು ಪ್ರಕರಣ ಒಂದೊಂದು ನುಂಗಲಾರತ ತುತ್ತಾಗಿರುವಂತದ್ದು ಅನ್ನೋದ್ರ ಬಗ್ಗೆ ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಸಭಾ ಓಕೆ, ಒಂದು ಕಡೆ ಈ ಬಾರಿಯ ಬಜೆಟ್ ಅಧಿವೇಶನವನ್ನ ಮೊಟಕುಗೊಳಿಸೋಕೋಸ್ಕರ ವಿಪಕ್ಷ ಕೂಡ ಕಾಯ್ತಾ ಕೂತ್ಕೊಂಡಿದೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ಸಮ್ಮಿಶ್ರ ಸರ್ಕಾರದ ಟ್ರಬಲ್ ಶೂಟರ್ಗೆ ಪದೇ ಪದೇ ಐಟಿ ಮತ್ತು ಇಡಿ ಈ ರೀತಿ ಟ್ರಬಲ್ ಕೊಡ್ತಾ ಇರೋದು ಒಂದಕ್ಕೊಂದು ಲಿಂಕ್ ಇದೆ ಅನ್ನುವಂತಹ ಅನುಮಾನ ಕೂಡ ಮೂಡುತ್ತಲ್ವಾ ಮುರಳಿ? ಖಂಡಿತವಾಗಿ ಸಾರ್ವಜನಿಕವಾಗಿ ಎಲ್ಲರೂ ಸಹ ಇದನ್ನೇ ಅನ್ಕೊಳ್ಳುವಂಥದ್ದು. ಯಾಕಂದ್ರೆ ಡಿಕೆ ಶಿವಕುಮಾರ್ ಅವರು ಏನಂದ್ರೆ ಸಮ್ಮಿಶ್ರ ಸರ್ಕಾರ ರಚನೆ ಸಂದರ್ಭದಲ್ಲಿ ಒಂದು ರೀತಿ ಟ್ರಬಲ್ ಶೂಟರ್ ಆಗಿ ಕೆಲಸ ಮಾಡ್ತಿದ್ರು. ಅಂದ್ರೆ ವಿಶ್ವಾಸವನ್ನ ಮಂಡನೆ ಮಾಡೋ ಸಂದರ್ಭದಲ್ಲಿ ಆನಂದ್ ಸಿಂಗ್ ಇರ್ಬೋದು ಮತ್ತು ನಾಗೇಂದ್ರ ಇರ್ಬೋದು, ಇವರೆಲ್ಲರೂ ಸಹ ತಪ್ಪಿಸ್ಕೊಂಡ ಸಂದರ್ಭದಲ್ಲಿ ಅವರನ್ನ ಮುಂದಾಳತ್ವವನ್ನ ವಹಿಸ್ಕೊಂಡು ಅಂದ್ರೆ ಆ ಸಮ್ಮಿಶ್ರ ಸರ್ಕಾರ ರಚನೆ ಮಾಡಲಿಕ್ಕೆ ಮುಂದಾಳತ್ವ ವಹಿಸ್ಕೊಂಡು ಅವರನ್ನ ಕರ್ಕೊಂಡು ಬಂದು ಸಮ್ಮಿಶ್ರ ಅಂದ್ರೆ ಬಹುಮತ ಸಾಬೀತಿಗೆ ಒಂದು ಅವಕಾಶವನ್ನ ಮಾಡಿಕೊಟ್ಟಂತದ್ದು ಡಿಕೆ ಶಿವಕುಮಾರ್. ಆ ಹಿನ್ನೆಲೆಯಲ್ಲಿ ಡಿಕೆ ಶಿವಕುಮಾರ್ ಅವರ ಮೇಲೆ ತನಿಖಾ ಸಂಸ್ಥೆಗಳು ಎರಡೂ ಸಹ ಈ ರೀತಿ ಮುಗಿ ಬಿದ್ದಿರೋ ಸಾರ್ವಜನಿಕವಾಗಿ ಎಲ್ಲೋ ರೀತಿಯ ತನಿಖಾ ಸಂಸ್ಥೆಗಳನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಮತ್ತು ಬಿಜೆಪಿ ಅಧಿಕಾರಕ್ಕೆ ಬರಲಿಕ್ಕೆ ಈ ರೀತಿ ಹವಣಿಸ್ತಾ ಇದೆ ಅನ್ನೋದ್ರ ಬಗ್ಗೆನೂ ಸಹ ಸಾಕಷ್ಟು ಮಾತುಗಳು ಕೇಳಿ ಬರ್ತಾ ಇರುವಂತದ್ದು. ರಾಜಕೀಯ ವಲಯದಲ್ಲೂ ಸಹ ಸಾಕಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ತನಿಖಾ ಸಂಸ್ಥೆ ದುರ್ಬಳಕೆ ಆಗ್ತಾ ಇದೆ. ಅಂದ್ರೆ ಈಗ ಇಷ್ಟು ದಿನ ಇಲ್ಲದೆ ಇರುವಂತದ್ದು ಅಂದ್ರೆ ಇಡಿ ಜಾರಿ ನಿರ್ದೇಶನಾಲಯ ಪ್ರಕರಣ ದಾಖಲು ಮಾಡಿ ಈಗಾಗಲೇ ಸರಿಸುಮಾರು 4-5 ತಿಂಗಳಾಯ್ತು. 4-5 ತಿಂಗಳಾದ್ರೂ ಸಹ ಇದುವರೆಗೂ ಯಾವುದೇ ರೀತಿಯ ಸಮನ್ಸ್ ಅನ್ನ ನೀಡಿಲ್ಲ. ಆದ್ರೆ ಬಜೆಟ್ ಅಧಿವೇಶನ ಬರೋ ಸಂದರ್ಭದಲ್ಲಿ ಸಮನ್ಸ್ ಅನ್ನ ಒಂದು ವಾರ ಹಿಂದೆ ಸಮನ್ಸನ್ನ ನೀಡ್ತಾ ಇರುವಂತದ್ದು. ಒಂದು ರೀತಿಯಲ್ಲಿ ತನಿಖಾ ಸಂಸ್ಥೆಯನ್ನ ಬಳಸ್ಕೊಂಡು ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರವನ್ನ ಉರುಳಿಸೋ ಪ್ರಯತ್ನನ ಬಿಜೆಪಿ ಮಾಡ್ತಾ ಇದೆ ಅಂತ ಹೇಳಿ ಸಾರ್ವಜನಿಕರು ಸಹ ಮಾತಾಡ್ಕೊಳ್ತಾ ಇದ್ದಾರೆ ಮತ್ತು ರಾಜಕೀಯಕ್ಕೂ ಸಹ ಈ ಚರ್ಚೆಗಳು ನಡೀತಾ ಇರುವಂತದ್ದು. ಸಭಾ ಓಕೆ ಮುರಳೀಧರ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿ.